ಒಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಈ ಸಿನಿಮಾ ಹೆಸರನ್ನ ಕರೆಕ್ಟಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಮಾರಿನೇ ಬೇರೆ ಥರ ಇದೆ, ಗೋಲ್ಡೇ ಬೇರೆ ಥರ ಇದೆ. ಯಾಕೆ ಹಂಗೆ ಬರ್ದಿದ್ದಾರೆ ಅಂತ ಸಿನಿಮಾದಲ್ಲಿ ಟ್ವಿಸ್ಟ್ ತುಂಬ ಚೆನ್ನಾಗಿದೆ. ನಾನು ರಾಘವೇಂದ್ರ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಏನು ಫಸ್ಟ್ ಸಿನಿಮಾನ ಎಷ್ಟು ಸಿನಿಮಾ ಮಾಡಿದ್ದೀರಾ ಅಂತ. ಮೊದಲನೇ ಸಿನಿಮಾ ಫ್ರಮ್ ಬಿಗಿನಿಂಗ್ ಶಾರ್ಟ್ ಇಂದ ಟಿಲ್ ಕ್ಲೈಮ್ಯಾಕ್ಸ್ ಎಂಡ್ ತನಕ ಪ್ರತಿ ಶಾರ್ಟ್ ಹೊರಗಡೆ ಒಂದು ಸೆಕೆಂಡ್ ಹೋಗ್ಬೇಕು ಅಂತ ಒಂದ್ಸಲ ಪ್ರತಾಪ್ ರೀಸಸ್ಗೂ ಹೋಗಲ್ಲ ಪ್ರತಾಪ್. ಸೊ ಕಂಪ್ಲೀಟಾಗಿ ಒಂದು ಸೆಕೆಂಡ್ ಕೂಡ ಅಳ್ಳಾಡದೇ ಇರುವಂಥ ಸಿನಿಮಾ. ಸಂಗೀತಾಗೆ ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ದಿಗಂತಣ್ಣ ಮತ್ತು ಸಂಗೀತ ತುಂಬ ಅಂದರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೆಣ್ಣು ಹೊನ್ನು ಮಣ್ಣು ಇದ್ರ ಹಿಂದೆ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಳ್ಳೆ ಮೆಸೇಜ್ ಸ್ಪೆಷಲಿ ರಾಘವೇಂದ್ರ ಅವ್ರು ಕೊಟ್ಟಿದ್ದಾರೆ. 3 ಜನ ರಾಘುಗಳು ಈ ಸಿನಿಮಾಗೆ ಸೇರಿದ್ದಾರೆ. ನಿರ್ಮಾಪಕ ನೀವು ರಾಘು ತಾನೆ, ರಘುವರ್ಧನ್ ಸರ್. ಡೈರೆಕ್ಟ್ರು ಕೂಡ ಅಷ್ಟೇ, ಡೈಲಾಗ್ ರೈಟ್ರು ಕೂಡ ಅಷ್ಟೇ. ತುಂಬ ಚೆನ್ನಾಗಿ ಮಾಸಿವಾಗಿ ಎಲ್ಲ ಒಂದು ಪರ್ಫೆಕ್ಟ್ ಕ್ರೈಮ್ ಥ್ರಿಲ್ಲರ್. ಪ್ರತಿ ಶಾಟು ನೆಕ್ಸ್ಟ್ ಏನು ಅಂತ ಕಾಯ್ಕೊಂಡು ಕೂತಿರುವಂಥದ್ದು. ಸಂಗೀತ ಈ ಸಿನಿಮಾದಲ್ಲಿ ಬಹಳ ವಿಶೇಷವಾದ ಆಕರ್ಷಣೆ. ತುಂಬ ಮಾಸಿವಾಗಿ ಇಷ್ಟು ಸಲ ದಿಗಂತವರು ಒಳ್ಳೆ ಎಂಟರ್ಟೈನ್ಮೆಂಟ್ ಲವ್ ಮೂವಿ ಥರ ಇತ್ತು. ಈ ಸಿನಿಮಾದಲ್ಲಿ ನೆಕ್ಸ್ಟ್ ರೌಂಡ್ ಮಾಸಲ್ಲಿ ಯಾವುದದು ಕಂಪ್ಲೀಟ್ ನಮ್ಮ ಸಂಗೀತ ಆ್ಯಂಡ್ ದಿಗಂತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಪೆಷಲಿ ವಜ್ರಾಂಗ್ ಎಲ್ಲಿ ಅವರು ಶೆಟ್ರಲ್ಲಿ ಅವರು ಕೂಡ ಅದ್ಭುತವಾಗಿ ಮಾಡಿದ್ದಾರೆ. ಎಂಟೈರ್ ಮೂವಿ ಒಂದು ಹೇಳ್ತೀನಿ ಕೇಳಿ, ಈ ಮೂವಿ ಮಾರಿಗೋಲ್ಡ್, ನಮ್ಮ ಸಂಗೀತ ಪ್ಯೂರ್ ಗೋಲ್ಡ್. ಕರೆಕ್ಟ್ ತಾನೆ? ದಿಗಂತ್ ವೈಟ್ ಗೋಲ್ಡ್, ದಿಗಂತ್ ವೈಟ್ ಗೋಲ್ಡ್, ದಿಗಂತ್ ಡೈಮಂಡ್. ಸೊ ತುಂಬ ಕ್ಯೂಟಾಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ದವರು ಮಾಸ ಮೊಕ ಕುಯ್ಯದೆಲ್ಲ ಮಾಡ್ಬಿಟ್ಟವ್ರು ಈ ಸಿನಿಮಾದಲ್ಲಿ. ಹೌದಾನೆ ಸಂಗೀತ? ಹೌದಾನೆ ಸಂಗೀತ? ಸೊ ತುಂಬ ವಿಶೇಷವಾಗಿದೆ. ಹೌದು ಹೌದು, ಒಂದು 3 ಸಲ ಅನ್ಬೇಕು ಸಂಗೀತ. ನಿಜವಾಗ್ಲೂ ಸೀರಿಯಸ್ಲಿ ಹೇಳ್ತೀನಿ, ಈ ಸಿನಿಮಾಯಿಂದ ಸಂಗೀತ ಅವರು ಮತ್ತು ಇಲ್ಲಿವರೆಗೂ ನೀವೇನು ನೋಡಿದ್ರೆ ದಿಗಂತ್ ಅವರ ದಿಗಂತ್ ಅವ್ರನ್ನ ಅದಲ್ಲ, ಅಣ್ಣ ಸಖತ್ತಾಗಿ ಮಾಸಿಯಾಗಿ ಏನು ಬೇಕೆಲ್ಲ ಮಾಡೋದು. ಕೆಲವು ಡೈಲಾಗ್ಗಳು ಇವ್ರು ಹೇಳಿದ ಇವ್ರು ಡಬ್ಬಿಂಗ್ ಬೇರೆ ಮಾಡಿದ್ರ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಆ ಪದಗಳೆಲ್ಲ ಅಣ್ಣವರು ಸುಸಂಸ್ಕೃತವಾಗಿ ಲೀಲಾಜಾಲ ಉದುರಿಸೋರೆ. ತುಂಬ ಚೆನ್ನಾಗಿ ಹೇಳಿದ್ದೀರಾ. ಸಂಗೀತನ ಅಷ್ಟೇ ಮಾಸಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಮಾರಿಗೋಲ್ಡ್ ದಯವಿಟ್ಟು ಥಿಯೇಟರ್ ನೋಡಿ. ಒಂದು ಮಾತು ಹೇಳ್ತೀನಿ, ನಾನು ಅಲ್ಲಿ ನೋಡ್ತೀನಿ ಆಮೇಲೆ ನೋಡೋಣ ಹೋಗುವಂಥ ಸೀನಲ್ಲ ಇದು. OTTಲಿ ಪ್ರತಿ ಶಾರ್ಟು ಥಿಯೇಟ್ರಲ್ಲೇ ಇರಬೇಕು ಅಂತ ಇರೋದು. ಒಂದು ನಿಮಿಷ ನೀನು ಹೇಳುವಂತಿರು, ಪ್ರತಿ ಶಾರ್ಟು ಥಿಯೇಟ್ರಲ್ಲೇ ಕೂತ್ಕೊಂಡು ನೋಡ್ಬೇಕು. ಸುಳ್ಳು ಅಂತ ಹೇಳಿ ಕರೆಕ್ಟ್ ಒಂದು ಸ್ವಲ್ಪ ಲೇಟ್ ಬಂದ್ರೆ ಪರವಾಗಿಲ್ಲ. ಆಯಿತು. ಇವತ್ತು ಇಂಡೋನೇಷ್ಯಾದಲ್ಲಿ ನಟಭಯಂಕರಾಗಿ ಅವಾರ್ಡ್ ಆಯಿತು. ಮುಗಿಸ್ಕೊಂಡು ಇಳಿದಕ್ಕೆ ಇವ್ರು ನೋಡಕ್ಕೆ ಬಂದ 5 ನಿಮಿಷ ಲೇಟ್. ಈ ಸಿದ್ದರಾಮಯ್ಯ ಅವ್ರಿಗೆ ಮೋದಿ ಅವ್ರಿಗೆ 0 ಟ್ರಾಫಿಕ್ ಇರ್ತದೆ, ಗೊತ್ತಿಲ್ಲ. 5 ನಿಮಿಷ ಲೇಟ್ ಆಗಿದ್ದಕ್ಕೆ ಮೊಕ್ಕ ಗಂಟೆ ಹಾಕೊಂಡು ಮುಂದೆ ಬರೋದು. ಎಲ್ಲ ಕಡೆ ಮಾಡ್ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಂಡರ್ಫುಲ್ ಸಿನಿಮಾ. ದಯವಿಟ್ಟು ಕೆಲಸ ಥಿಯೇಟ್ರಲ್ಲಿ ನಿಮ್ಮ ಕೈ ಮುಗಿತೀನಿ. ಒಳ್ಳೆ ಸಿನಿಮಾ. ಥ್ಯಾಂಕ್ ಯು.